ಹೃದಯವೇ ಅಲ್ಲ ಸಲ್ಲಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ನಗರದ ಶಿವಾಜಿ ವೃತ್ತದಿಂದ ಸಿದ್ದೇಶ್ವರ ದೇವಸ್ಥಾನದವರೆಗೂ ಪಂಜನ್ನು ಹಿಡ್ಕೊಂಡು ಭಾರತೀಯ ಯೋಧರಿಗೆ ಜಿಂದಾಬಾದ್ ಅನ್ನುವಂಥ ಘೋಷಣೆಗಳನ್ನು ಕೂಗ್ತಾ ನಾವೆಲ್ಲರೂ ಕೂಡ ಈ ಒಂದು ಸ್ಮರಣಾರ್ಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ವಿದ್ಯಾರ್ಥಿ ಮಿತ್ರರೇ, ನಮಗೆಲ್ಲರಿಗೂ ಕೂಡ ನೆನಪಿರಬೇಕು,
ಭಾರತೀಯ ಸೇನೆ ಮತ್ತು ಭಾರತೀಯ ಯೋಧರು ಅಂದರೆ ನಮ್ಮ ಕುಟುಂಬದ ಪ್ರತಿಯೊಬ್ಬ ವ್ಯಕ್ತಿಯನ್ನು, ನಮ್ಮ ತಂದೆ ತಾಯಿಯನ್ನು ಯಾವ ರೀತಿ ನಾವು ಗೌರವಿಸ್ತೀವಿ ಅದೇ ರೀತಿಯಾಗಿ ಭಾರತೀಯ ಯೋಧರನ್ನು ನಾವೆಲ್ಲರೂ ಕೂಡ ಗೌರವಿಸಬೇಕು ಅನ್ನುವಂಥ ಸಂದೇಶವನ್ನು ಇವತ್ತು ಯುವಕ ಯುವತಿಯರು ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಕಾರಣ ಏನಪ್ಪ ಅಂದರೆ, ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗಳು ನಾವು ಒಂದು 5 ನಿಮಿಷ 10 ನಿಮಿಷ ಮನೆಗೆ ತಡವಾಗೋದಂಥ ಸಂದರ್ಭದಲ್ಲಿ ಯೋಚನೆಯನ್ನು ಮಾಡ್ತಾರೆ, ನನ್ನ ಮಗ ಅಥವಾ ಮಗಳು ಎಲ್ಲಿ ಹೋಗಿದ್ದಾರೆ, ಬೇಗ ಬರಲಿಲ್ಲ ಅನ್ನುವಂಥ ವಿಚಾರ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ತಮ್ಮ ಕುಟುಂಬವನ್ನು, ತಮ್ಮ ಹೆಂಡತಿ ಮಕ್ಕಳನ್ನು ಬಿಟ್ಟು ಸಾವಿರಾರು ಲಕ್ಷಾಂತರ ಜನ ಸೈನಿಕರು ನಮ್ಮ ದೇಶದ ಗಡಿಯನ್ನು ಕಾಯ್ತಾ ಇರೋ ಕಾರಣಕ್ಕೋಸ್ಕರ ನಾವು 10 ನಿಮಿಷ ತಡವಾದರೂ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಭಾರತೀಯ ಸೈನಿಕರಿಗೆ ನಾವೆಲ್ಲರೂ ಕೂಡ ಸ್ಮರಣೆಯನ್ನು ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ. ಸ್ನೇಹಿತರೆ, 40ಕ್ಕೂ ಅಧಿಕ ಜನ ಯೋಧರು ಅವತ್ತು ಪುಲ್ವಾಮಾ ಅಟ್ಯಾಕ್ನಲ್ಲಿ ನಮ್ಗೆಲ್ರಿಗೂ ಕೂಡ ಹುತಾತ್ಮರಾದರು. ಆ ಹುತಾತ್ಮರಾದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಾರತೀಯರಾಗಿರ್ತಕ್ಕಂಥ ನಾವುಗಳು ಯೋಚನೆಯನ್ನು ಮಾಡಿದ್ವಿ, ಹಿಂದಿನ ಸರ್ಕಾರಗಳು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳ ಬಗ್ಗೆ ಯೋಚಿಸಿದ್ರು. ಆದರೆ ಅವತ್ತು ಈ ದೇಶದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಟ್ಟರು, ನಿಜವಾಗ್ಲೂ ಕೂಡ ನಮ್ಗೆಲ್ರಿಗೂ ಕೂಡ ಒಂದು ಧೈರ್ಯವನ್ನು ಕೊಡ್ತು. ಭಾರತದ ಪ್ರಧಾನಮಂತ್ರಿಗಳು ಅವರು ಸೇರಿರ್ತಕ್ಕಂಥ ಹೇಳಿಕೆ ಏನಪ್ಪ ಅಂದರೆ, ಭಾರತ ದೇಶ ಇದಕ್ಕೆ ನಾವು ಕೇವಲ ಭಾರತೀಯ ಯೋಧರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸೋದಿಲ್ಲ, ಇದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೀವಿ ಅಂತೇಳಿ ಬಾಲ್ಕೋಟ್ನಲ್ಲಿ ದಾಳಿಯನ್ನು ಮಾಡಿ ಪಾಕಿಸ್ತಾನದ 3 ಉಗ್ರ ಕ್ಯಾಂಪ್ಗಳಿಗೆ ದಾಳಿಯನ್ನು ಮಾಡಿ 300ಕ್ಕೂ ಅಧಿಕ ಜನ ಉಗ್ರರನ್ನು ಹೊಡೆದಿರ್ತಕ್ಕಂಥ ಕೀರ್ತಿ ಇವತ್ತು ಭಾರತದ ಸೈನಿಕರಿಗೆ ಸಲ್ಲುತ್ತೆ. ಆ ರೀತಿಯ ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಇವತ್ತು ಭಾರತೀಯ ಸೈನ್ಯ ಯಾವಾಗಲೂ ಕೂಡ ತಯಾರಿದೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಪಾಕಿಸ್ತಾನಕ್ಕೊಂದು ಭಯ ಇದೆ. ಏನಪ್ಪಾ ಅಂದರೆ, ಭಾರತ ದೇಶದ ಹಿಂದಿನ ಪ್ರಧಾನಮಂತ್ರಿಗಳು, ಹಿಂದಿನ ಇರ್ತಕ್ಕಂಥ ಸರ್ಕಾರ ಬರಿತಾ ಇತ್ತು, ನೀವೇನಾದರೂ ದಾಳಿ ಮಾಡಿದರೆ ನಾವು ಉಗ್ರ ಕ್ರಮ ಕೈಗೊಳ್ತೀವಿ ಅಂತ ಪತ್ರ ಬರಿತಾ ಇತ್ತು ಹಿಂದಿನ ಸರ್ಕಾರಗಳು. ಆದರೆ ಇವತ್ತಿನ ಸರ್ಕಾರ ಯಾವುದೇ ಪತ್ರವನ್ನು ಬರೆಯೋದಿಲ್ಲ, ಇದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ದೇಶವನ್ನು ಸರ್ವನಾಶ ಮಾಡ್ತಾರೆ ಅನ್ನುವಂಥ ಭಯ ಇವತ್ತು ಪಾಕಿಸ್ತಾನಕ್ಕಿದೆ. ಅದಕ್ಕೆ ಕಾರಣ ನಮ್ಮ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಸರ್ಕಾರಗಳು, ನಮ್ಮ ದೇಶದಲ್ಲಿರ್ತಕ್ಕಂಥ ವ್ಯವಸ್ಥೆ, ನಮ್ಮ ದೇಶದಲ್ಲಿರ್ತಕ್ಕಂಥ ಸೈನಿಕರು, ಅವರೆಲ್ಲರೂ ಕೂಡ ನಾವೊಂದು ಸಲಾಮನ್ನು ಹೇಳುವಂಥ ಅವಶ್ಯಕತೆ ಇವತ್ತಿನ